ಪ್ರತಾಪ್ ಮೇಲೆ ಇಂಪ್ರೆಷನ್ಸ್ ಯಾರಿಗೂ ಒಳ್ಳೆಯದಿಲ್ಲ. ಏನೋ ನನ್ನ ಜೊತೆ ಸರಿಯಾಗಿ ನಡವಳಿಕೆ ಇಲ್ಲ ಅಂತೇಳಿ ವಿನಯ್ ಅಭಿಪ್ರಾಯ ಇತ್ತು. ವಿನಯ್ ಯಾವತ್ತೂ ಅದೇ ರೀತಿ ಹೇಳ್ತಾ ಇತ್ತು. ವಿನಯ್ ಅವರಿಗೆ ಯಾರೋ ಒಬ್ರು ತಗಲಾಕೊಂಡು ಲೈಕ್ ಪ್ರತಾಪು ಬಿಗ್ ಬಾಸ್ ಅಲ್ಲಿ ಇಷ್ಟ ಅಂದರೆ ಈಗಿನ ಟ್ರೆಂಡ್ ಅಂತ ಹೇಳಿದರೆ ಎಲ್ಲರೂ ಅಲ್ಲಿ ಇರೋದು ಒಂದು ಗಲಾಟೆ ಮಾಡಬೇಕಿನ್ನು ಲಾಸ್ಟ್ ಟೈಮಲ್ಲಿ ಲಾಸ್ಟ್ ಮೊಮೆಂಟಿನ ಒಂದು 2-3 ದಿನ ಇದೆ. ನಾಳೆ ಲಾಸ್ಟ್ ಅಲ್ವಾ? ಇವತ್ತು ಲಾಸ್ಟು. ಅದೇ ಇವತ್ತು ಲಾಸ್ಟು ಅಂತ ಹೇಳುವಾಗ ಕೊನೆಯ ದಿನದಲ್ಲಿ ಕೆಲವರೆಲ್ಲ ಅವರವರ ಜನರದ್ದು ಇಂಪ್ರೆಷನ್ ಅವ್ರ ಮೇಲೆ ಚೆನ್ನಾಗಿತ್ತು, ಅದನ್ನೆಲ್ಲ ಹಾಳು ಮಾಡಿಕೊಂಡಿದ್ದಾರೆ. ಮೇನ್ಲಿ ತುಕಾಲಿ ಸಂತೋಷ್ ಆಗಲಿ, ಆಮೇಲೆ ವಿನಯ್ ಅವರಿಗೆ ಯಾರೋ ಒಬ್ರು ತಗಲಾಕೊಂಡು ಲೈಕ್ ಪ್ರತಾಪು ಮಾತಾಡಿಬಿಟ್ಟು ಏನೋ ಒಂದು ಸ್ವಲ್ಪ ಜಗಳಾಡಿದರು. ಇದೆಲ್ಲ ನೋಡಿದರೆ ಲಾಸ್ಟ್ ಟೈಮಲ್ಲಿ ಒಳ್ಳೆ ಇಂಪ್ರೆಷನ್ ಕೊಟ್ಟು ಹೊರಗೆ ಬರಬೇಕಾದವರು ಮಾತಾಡಿ ಹಾಳು ಮಾಡ್ಕೊಂಡಿದ್ದಾರೆ. ಬಟ್ ವಿನಯ್ ಈಸ್ ಲೀಡಿಂಗ್ ಇದರಲ್ಲಿದ್ದರು. ಇನಿಷಿಯಲಿ ಹೇಗೆ ವಿನಯ್ ಮೇಲೆ ತುಂಬ ಅಭಿಮಾನ ಇತ್ತು. ವಿನಯ್ ಈಸ್ ಡೂಯಿಂಗ್ ವೆಲ್ ಆ್ಯಂಡ್ ಹಿ ಮೇ ಬಿಕಮ್ ದಿ ವಿನ್ನರ್ ಅಂತೇಳಿ. ಈಗ ಹೇಗಾಗಿದೆ ಅಂತೇಳಿದರೆ ಸಂಗೀತ ಎಷ್ಟು ಗಲಾಟೆ ಮಾಡಿದ್ರೂ ಸಂಗೀತ ಕೇಮ್ ಟು ದಿ ಫ್ರಂಟ್ ಲೈನ್. ಎಲ್ಲ ಒಂದು ಯಾವುದೋ ಒಂದು ಟಾಸ್ಕ್ ಕೊಟ್ಟರು ಟಾಸ್ಕಲ್ಲಿ ಕೂಡ ಶಿ ಕೇಮ್ ವಿನ್ನರ್, ಶಿ ವಾಸ್ ಎ ವಿನ್ನರ್. ಸೊ ಹಾಗೆ ವಿನಯ್ ಏನು ಅವರಿಗೆ ಟಾಸ್ಕ್ ಕೊಟ್ಟರೆ ಚಾನ್ಸಸ್ ಇದ್ದರೆ ಯು ವುಡ್ ಹ್ಯಾವ್ ಒನ್ ದ್ಯಾಟ್. ಬಟ್ ಫೀಮೇಲ್ ಶಿ ಗಾಟ್ ಎ ಚಾನ್ಸ್ ಆ್ಯಂಡ್ ಕಂಟಿನ್ಯೂಸ್ ಆಗಿ ಮೇಲಿಂದ ಮೇಲೆ. ಮತ್ತು ಅದೇ ರೀತಿ ನಮ್ರತನೂ ಕೂಡ ಅಷ್ಟೇ. ನಮ್ರತ ನೋಡಿ ಅಷ್ಟವರಿಗೆ ಸುಮ್ಮನೆ ಇದ್ದರು. ಲಾಸ್ಟಿಗೆ ಟಾಸ್ಕಲ್ಲಿ ಒಂದು ಯಾವುದೋ ಒಂದು ಹೀಗೆ 1 ಲಕ್ಷ ಅವರಿಗೆ ಕಮ್ಮಿ ಕೊಟ್ಟು ಅದನ್ನು ಮುಂದುವರಿಸ್ತಾರೆ ಅಂತ ಇತ್ತಲ್ಲ, ಆ 1 ಲಕ್ಷ ಬರಬೇಕಾದ್ರೆ ಒಂದು ಟಾಸ್ಕ್ ಕೊಟ್ಟಿದ್ದರು. ಸೊ ಅದರಲ್ಲಿ ನಮ್ರತ ಆಲ್ಸೋ ಟುಕ್ ಎ ಚಾನ್ಸ್. ಆಮೇಲೆ ನಿನ್ನೆ ಆಗಿರುವಂಥ ಒಂದು ಎಪಿಸೋಡ್ ಏನಂತೇಳಿ ಪ್ರತಾಪ್ ಮತ್ತು ಸಂಗೀತ ಇಬ್ಬರೂ ಟೈ ಥರ ಆಗಿ ಇಬ್ಬರೂ ವಿನ್ ಆದರು ಅಲ್ವಾ? ಅದು ಇಬ್ಬರೂ ವಿನ್ ಆದಾಗಿತ್ತು. ಸಂಗೀತ ಅವರು ಮತ್ತೆ ಪ್ರತಾಪ್ ಅವರು ಏನಪ್ಪಾ ಅಂದ್ರೆ ಚೆನ್ನಾಗಿದ್ರು, ಅಕ್ಕ ತಮ್ಮ ಅಂತಾನೆ ಹೊರಗಡೆ ಎಲ್ಲ ಇದು ಮಾಡಿದ್ರು. ಹೌದೌದು. ಸೊ ಅವರಿಬ್ಬರ ನಡುವೆ ಅಷ್ಟೊಂದು ಭಿನ್ನಾಭಿಪ್ರಾಯ ಏನಕ್ಕೆ ಬರ್ತಾ ಇದೆ ಇವಾಗ? ಭಿನ್ನಾಭಿಪ್ರಾಯ ಅಂತ ಹೇಳಿದರೆ ನಡುವೆ ಫಸ್ಟಿಗೆ ಒಳ್ಳೆ ಇರುವಂಥ ಸಂಬಂಧ, ಆಮೇಲೆ ಸ್ವಲ್ಪ ಸಂಬಂಧ ಹಾಳಾಯಿತು. ಯಾಕಂತೇಳಿದ್ರೆ ಪ್ರತಾಪ್ ಅಂದರೆ ಯಾಕೋ ಪ್ರತಾಪ್ ಆಲ್ಸೋ ನೋಡಿ, ನೀವು ಒಂದು ನಾಮಿನೇಷನ್ ಟೈಮಲ್ಲಿ ಸಂಗೀತನ ನಾಮಿನೇಟ್ ಮಾಡಿದರು. ಆವಾಗ ಏನಾಯಿತು, ಅಲ್ಲಿ ವಾಪಸ್ ಬ್ರೇಕ್ ಆಯಿತು ರಿಲೇಷನ್ನು. ಅದು ವೆದರ್ ಇಟ್ ಈಸ್ ಎ ಡಾಕ್ಯುಮೆಂಟ್ರಿ ಎಡಿಟ್ ಮಾಡಿ ಆ ಥರ ಮಾಡಿದಾರಾ ಏನೋ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಬಿಗ್ ಬಾಸಲ್ಲಿ ಹೇಳ್ತಾರೆ ಎಡಿಟಿಂಗ್ ಏನೂ ಇಲ್ಲ, ಡೈಲಾಗ್ಸ್ ಎಲ್ಲ ಕೊಡಲ್ಲ, ಆ ಥರ ಹೇಳ್ತಾಯಿದ್ರು. ಆದರೆ ಜನರ ಅಭಿಪ್ರಾಯ ಹೇಗಾಗುತ್ತೆ ಅಂತೇಳಿದ್ರೆ ಬೇಕಂದ್ಲೇ ಏನೋ ಒಂದು ಮಾಡ್ತಾರೆ, ಇದನ್ನು ತೋರಿಸ್ತಾರೆ ಅಂತೇಳಿದೆ. ಈಗ ನೀವು ನೋಡಿರ್ಬೋದು, ಈಗ ನಿನ್ನೆನೂ ಅಷ್ಟೇ ಅವರಿಬ್ಬರು ಜೊತೆಲಿ ಒಟ್ಟಾಗಿ ಒಬ್ಬರು ಕಿಸ್ ಮಾಡ್ದ ಪ್ರತಾಪ್ ಸಂಗೀತನ ಹಿಡಿದು, ನೀವು ನೋಡಿರ್ಬೋದಲ್ಲ? ಹೌದು. ಸಂಗೀತ ಅಂತೇಳಿದ್ರೆ ದೀದಿ ಅಂತೇಳ್ಬಿಟ್ಟು ಭಾರಿ ಏನು ಅದಕ್ಕೊಂದು ಬೇರೆನೇ ಒಂದು ಅಭಿಪ್ರಾಯ ಬರೋ ಹಾಗೆ ಮಾಡಿದರು. ಏನು ಇನ್ನೂ ಆಯಿತು, ಬ್ರೇಕ್ ಆಫ್ ಆಯಿತು, ಇನ್ನೇನಿಲ್ಲ, ಏನು ಬೇಡ ನನಗೆ ಅಂತ ಹೇಳಿ ಹೋದ ಪ್ರತಾಪ್ ಸಂಗೀತ ಅಂತೇಳಿದ್ರೆ ಭಾಳ ಇಷ್ಟ ಆಗೋಯ್ತು. ಈಗ ಹೇಗೇನು ಅವ್ರು ಜಾಯ್ನ್ ಆಗಿಬಿಟ್ರು. ಸೊ ಇದು ಒಂದು. ಮತ್ತು ವಿನಯ್ ಬಗ್ಗೆ ಮಾತಾಡಬೇಕಂದ್ರೆ ವಿನಯ್ ಏನು ಹಿಮೆ ಒಂದು ಇದು ಕೂಡ ಚಾನ್ಸಸ್ ಇದೆ, ಹೇಳೋಕ್ಕಾಗಲ್ಲ. ಇನ್ನೂ ಒಂದು 2 ಟಾಸ್ಕ್ ಇದೆ ಅವರಿಗೆ. ಹೇಳ್ತಾಯಿದ್ರು ನಿನ್ನೆ ಒಂದು ಮಾತುಕತೆ ಜೋರು ನಡೀತು ಗೊತ್ತಾ ನಿಮಗೆ? ತುಕಾಲಿ ಸಂತೋಷ್ ಮತ್ತು ನಮ್ರತ ನಡುವೆ ಒಂದು ಮಾತುಕತೆ ಆಯಿತು. ಅದರಲ್ಲಿ ತುಕಾಲಿ ವಾಸ್ ಆರ್ಗ್ಯೂಯಿಂಗ್ ದ್ಯಾಟ್ ಇನ್ನೂ 2-3 ಟಾಸ್ಕ್ ಇತ್ತು, ನಿಮಗೆ ಗೊತ್ತಿರಲಿಲ್ವಾ ಅಂತೇಳಿ. ಗೊತ್ತಿದೆಯಲ್ಲ, ಆ ಥರ ಹೇಳಿದರು ಅವರು. ಸೊ ಟಾಸ್ಕ್ ಮೇ ಬಿ ದೇರ್. ಆದರೆ ಇವತ್ತಿನದ್ದು ಏನಂತ ಇವತ್ತು ಲಾಸ್ಟಾ ನಾಳೆ ಲಾಸ್ಟಾ ಗೊತ್ತಿಲ್ಲ ನನಗೆ. ಮೋಸ್ಟ್ ಪ್ರಾಬ್ಲಿ ಇವತ್ತು. ಸೊ ಡ್ರೋನ್ ಪ್ರತಾಪ್ ಅವ್ರಿಗೆ ಈ ವಾರ ಕಳಪೆ ಕೊಟ್ಟಿದ್ದಾರಲ್ವಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಡ್ರೋನ್ ಪ್ರತಾಪ್ ಕಳಪೆ ಕೊಡೋದಕ್ಕೆ ಪ್ರತಾಪ್ ಮೇಲೆ ಇಂಪ್ರೆಷನ್ಸ್ ಯಾರಿಗೂ ಒಳ್ಳೆಯದಿಲ್ಲ. ಪ್ರತಿ ಬಾರಿ ಏನಂತೇಳಿದ್ರೆ ಒಳಗಿಂದೊಳಗೆ ಹಿ ಹ್ಯಾಸ್ ಡುಪ್ಲಿಕೇಸಿ ಅಂದರೆ ಒಂದು ಬಾರಿ ಇದ್ದಂಥ ಒಂದು ಸ್ವಭಾವನ ಆಮೇಲೆ ಇವರು ಬರುವಾಗ, ಯಾರು ನಮ್ಮ ಸುದೀಪ್ ಅವರು ಬರುವಾಗ ಅವರ ಇಂಪ್ರೆಷನ್ನು ಇದೆಲ್ಲ ಚೇಂಜ್ ಆಗಿಬಿಡುತ್ತೆ. ಮಾತುಕತೆ ಚೇಂಜ್ ಆಗುತ್ತೆ, ಸ್ಟೈಲು ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಏನೋ ಒಂದು ಇನ್ನೋಸೆಂಟ್ ಥರ ಬಿಹೇವ್ ಮಾಡ್ತಾರೆ. ಬಟ್ ವೇರೇಸ್ ಗ್ರೂಪಲ್ಲಿರುವಾಗ್ಲೂ ಅಷ್ಟೇ ಒಂದು 2-3 ಜನ ಹತ್ರ ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಳ್ತಾರೆ. ಫೀಮೇಲ್ಸ್ ಹತ್ರ ಒಳ್ಳೆ ಕಾಂಟ್ಯಾಕ್ಟು, ನಮ್ರತಾ ಹತ್ರ ಆಗಲಿ, ಆಮೇಲೆ ತನಿಷಾ ಇರುವಾಗ ತನಿಷಾ ಜೊತೆ ಆಗಲಿ. ತನಿಷಾ ಈಗ ಹೊರಗಡೆ ಬಂದಿದ್ದಾರಲ್ವಾ? ಹೌದು. ತನಿಷಾ ಮೊದಲಿರುವಾಗ ಸ್ವಲ್ಪ ತುಂಬ ಒಳ್ಳೇದು ಅಂತ ಹೇಳಲ್ಲ ನಾನು, ಆದರೆ ದೀದಿ ಅಂತೇಳಿ ಫೀಮೇಲ್ಸ್ ಜೊತೆ ಒಳ್ಳೆ ಸಂಪರ್ಕ ಇತ್ತು ಅವರಿಗೆ. ಚೆನ್ನಾಗಿ ಒಬ್ಬರಿಂದ ಒಬ್ಬರಿಗೆ ಒಳ್ಳೆ ಸಂಬಂಧ ಇತ್ತು. ಅದೇ ಗಂಡಸರು ಅಂತೇಳುವಾಗ ವಿನಯ್ ಜೊತೆ ಎಲ್ಲ ಸ್ವಲ್ಪ ವಿನಯ್ಗೆ ಮತ್ತು ಪ್ರತಾಪ್ಗೆ ಯಾವತ್ತೂ ನೀವು ನೋಡಿರ್ಬೋದು
ಹಾವು ಮುಂಗುಸಿ ಥರ ಮಾಡ್ತಾಯಿದ್ರು. ಎಸ್ ಸರ್ ಹೌದು. ಇವಾಗ ಸ್ವಲ್ಪ ಜಾಸ್ತಿ ಜಗಳ ಆಡ್ತಾ ಇದ್ದಾರೆ. ಹೌದೌದು, ಟೀಕೆ ಜಾಸ್ತಿ ಮಾಡ್ತಾಯಿದ್ರು. ಯಾಕಂತ ಹೇಳಿದ್ರೆ ಅವ್ರು ಇಲ್ಲದೆ ಇರುವಾಗ ದೂರ ಇದ್ದಾಗ್ಲೂ ಅಷ್ಟೇ ಪ್ರತಾಪ್ ಏನೋ ನನ್ನ ಜೊತೆ ಸರಿಯಾಗಿ ನಡವಳಿಕೆ ಇಲ್ಲ ಅಂತೇಳಿ ವಿನಯ್ ಅಭಿಪ್ರಾಯ ಇತ್ತು. ವಿನಯ್ ಯಾವತ್ತೂ ಅದೇ ರೀತಿ ಹೇಳ್ತಾ ಇದ್ರು. ಸೊ ಹೀಗೆ ಜಗಳಗಳು ಇದೆಲ್ಲ ನಡೀತಾ ಇತ್ತು. ಇವ್ರದ್ದು ಇಬ್ಬರದ್ದು ಹಾಗೆ ನೀವು ನೋಡಿರ್ಬೋದು. ಸಂಬಂಧಗಳು ಅಂತೇಳಿದರೆ ಫ್ರೆಂಡ್ಶಿಪ್ ಅಂತ ಹೇಳಿದರು. ಇಬ್ಬರು ಇವತ್ತು ನಾಮಿನೇಟ್ ಆಗ್ತಾರೆ ಅಂದರೆ ಲಾಸ್ಟ್ ವೀಕ್ ಇಬ್ಬರನ್ನು ಕರೆದು ನಾಮಿನೇಷನ್ ಆಗುವ ಹಂತದಲ್ಲಿತ್ತು ಸುದೀಪ್ ಅವರು ಬಂದಾಗ. ಆವಾಗ ಇಬ್ಬರಿಗೂ ಬಹಳ ಬೇಜಾರಾಯಿತು. ಇನ್ನು ಏನಪ್ಪ ಒಬ್ರನ್ನೊಬ್ರು ನಾವು ಅಗಲ್ತೀವಿ ಅನ್ನೋ ಹಾಗೆ. ಇನ್ನು ಹೌದು, ವರ್ತೂರ್ ಮತ್ತು ತುಕಾಲಿ ಸಂತೋಷ್ ಆ ಥರ ಮಾಡ್ತಾಯಿದ್ರು. ಸೊ ಇದನ್ನು ನೋಡಿದ್ದು ಜನಗಳು ಏನು ಅಂದ್ಕೊಳ್ತಾರೆ ಅಂತೇಳಿದ್ರೆ, ಇದು ಯಾಕೆ ನಿಜವಾಗ್ಲೂ ಆ ಥರ ಸಂಬಂಧಗಳು ಇದೆಯಾ ಅಥವಾ ಸುಮ್ಮನೆ ಏನೋ ಒಂದು ನಾಟಕ ಆಡ್ತಾರ ಇವರು ಅನ್ನೋವಂಥ ಒಂದು ಕ್ವಶನ್ ಮಾರ್ಕ್ ಜನಗಳಿಗೂ ಬಂತು. ಆದರೆ ಏನಾಯಿತು, ಲಕ್ಕಿಲಿ ಆ ದಿನ ನಾಮಿನೇಷನ್ ಇಲ್ಲ, ನೀವಿಬ್ಬರು ಸೇಫ್ ಅಂದಾಗ ಒಳಗಡೆ ವಾಪಸ್ ಬಂದರು. ಆಮೇಲೆ ಸ್ವಲ್ಪ ಜಗಳ ಇತ್ತು. ಬೇಡ ನಿನ್ನ ಹತ್ರ ಮಾತಾಡಲ್ಲ ಬಿಡು ಅನ್ನೋ ಹಾಗೆ ವರ್ತೂರ್ ವಾಸ್ ಸ್ಪೀಕಿಂಗ್. ಸೊ ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಏನು ಹೇಳ್ತಾರೆ ವರ್ತನೆನ ಜನಗಳದನ್ನು ಆ್ಯಕ್ಸೆಪ್ಟ್ ಮಾಡ್ತಾರೆ ಅಥವಾ ಇಲ್ವಾ ಅಂತೇಳಿ ಗೊತ್ತಾಗಲ್ಲ ಏನು. ಬಟ್ ವೋಟಿಂಗ್ ಮಾತಾಡಿದರೆ ಯಾಕೆ ವರ್ತೂರಿಗೆ ವೋಟಿಂಗ್ ಜಾಸ್ತಿ ಬರುತ್ತೆ? ಲಕ್ಷಗಟ್ಟಲೆ ವೋಟಿಂಗ್ ಅಂತ ಹೇಳ್ತಾರೆ. ಹೇಗೆ ಲಕ್ಷಗಟ್ಟಲೆ ವೋಟಿಂಗ್ ಬರೋದಕ್ಕೆ ಸಾಧ್ಯ ಇದೆ? ಈಸ್ ನಾಟ್ ಎ ಸೆಲೆಬ್ರಿಟಿ. ಆದರೂ ಕೂಡ ನೋಡಿದರೆ ಓಕೆ, ನಮ್ಮದು ತುಂಬಾ ನಿಮಗೆ ನಂಬರ್ಸ್ ಚೆನ್ನಾಗಿದೆ, ನೀವು ಬಿಡಬೇಡಿ ಆಟನ ಚೆನ್ನಾಗಿ ಮಾಡಿ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಸುದೀಪ್ ಅವರು ಅವರಿಗೆ ಒಂದು ಹಿಂಟ್ ಕೊಡ್ತಾ ಇದ್ದರು ಪ್ರತಿ ಬಾರಿನೂ. ಈ ಬಾರಿ ವಿನಯ್ ಕೂಡ ಅದೇ ರೀತಿ ಹೇಳಿದರು. ಇವರೆಲ್ಲ ಥ್ರೂ ಆದಮೇಲೆ ಕೂಡ ಫೈನಲಿಸ್ಟ್ ಆಗಿ ಹೊರಗಡೆ ಬಂದಾಗ ಆಮೇಲೆ ವಿನಯ್ಗೆ ಚಾನ್ಸಸ್ ಸಿಕ್ಕಿದ್ದು. ನಿನ್ನೆ ಅವರಿಗೊಂದು ಚಾನ್ಸ್ ಸಿಕ್ತು. ಆವಾಗ ಸ್ವಲ್ಪ ಅವರಿಗೆ ಕಾನ್ಫಿಡೆನ್ಸ್ ಡೆವಲಪ್ ಆಯಿತು. ಆವಾಗಲೂ ಒಂದು ಹಿಂಟ್ ಕೊಟ್ಟಿದ್ದರು ಮೊದಲು, ನೋಡಿ ನೀವು ಬಿಟ್ಟಾಕಬೇಡಿ, ಇದು ಆಟ ನಿಮ್ಮ ಕೈಯಲ್ಲಿದೆ, ಏನೂ ಮಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಿ ಆಡಿ ಅನ್ನೋವಂಥ ಭರವಸೆ ಅವರಿಗೆ ತುಂಬಿದ್ರು. ಸೊ ಅದು ಒಂದು ರೀತಿ ಆಟ ನೋಡಿದರೆ ಏನೋ ಒಂದು ಅಂತೇಳಿ ಅನಿಸುತ್ತೆ. ಸೊ ಹೀಗೆ ಪ್ರತಿಯೊಬ್ಬರದ್ದು ತನಿಷಾ ಹೋಗುವಾಗ ತನಿಷಾ ಸೆಡ್, ನನಗೆ ಈ ಆಟದಲ್ಲಿ ಇದು ಆಗೋದಕ್ಕಿಂತಲೂ ಹೊರಗಡೆ ಹೋಗ್ತೀನಿ ಅಂತೇಳಿ ಬೇಜಾರು ಆಗೋದಕ್ಕಿಂತಲೂ ಜಾಸ್ತಿಯಾಗಿ ನಿಮ್ಮ ಕೊಂಕಿನ ಮಾತುಗಳು ನನಗೆ ತುಂಬ ಬೇಜಾರು ಮಾಡಿದೆ ಅಂತೇಳಿ ತನಿಷಾ ವಾಸ್ ಟಾಕಿಂಗ್. ತನಿಷಾ ವುಡ್ ನಾಟ್ ಹ್ಯಾವ್ ಸ್ಪೋಕನ್ ಲೈಕ್ ದ್ಯಾಟ್. ಯಾಕಂದರೆ ಅದುವರೆಗೂ ಅಷ್ಟು ಸಮಯನೂ ತನಿಷಾ ಹ್ಯಾಸ್ ಬಿಹೇವ್ಡ್ ವೆಲ್ ವಿತ್ ಎವ್ರಿಬಡಿ. ಈವನ್ ಕಿಚನಲ್ಲಿ ಕೂಡ ತುಂಬ ಮೇಜರ್ ರೋಲ್ ತನಿಷಾ ಮಾಡ್ತಾಯಿದ್ರು. ನೀವು ಬಿಗಿನಿಂಗಲ್ಲಿ ಬಿಗ್ ಬಾಸಲ್ಲಿ ನೋಡಿರ್ಬೋದು ತನಿಷಾ ಹೇಗೆ ಮಾಡ್ತಾಯಿದ್ರು ಅಂತೇಳಿದರೆ, ತನಿಷಾ ವಾಸ್ ಜಸ್ಟ್ ಲೈಕ್ ಎ ಮದರ್ ಫಾರ್ ಎವ್ರಿಬಡಿ. ಚೆನ್ನಾಗಿ ಫುಡ್ ಕುಕ್ ಆಯಿತಾ, ಚೆನ್ನಾಗಿ ಕುಕ್ ಮಾಡೋದು, ಆಮೇಲೆ ಎಲ್ರಿಗೂ ಕೈ ತುತ್ತು ಕೊಡೋದು, ಇದೆಲ್ಲ ಇತ್ತು. ಕ್ರಮೇಣ ಅದೆಲ್ಲ ಬದಲಾಗಿಬಿಟ್ಟು ತನಿಷಾದ್ದು ಏನು ಹೇಳ್ತಾರೆ ನೇಚರೇ ಡಿಫ್ರೆಂಟ್ ಅಂತೇಳಿ ತೋರಿಸ್ಕೊಟ್ಟು ಹೋದರು. ಸೊ ಈ ರೀತಿಯೆಲ್ಲ ಬಿಗ್ ಬಾಸಲ್ಲಿ ತುಂಬ ಹೆಚ್ಚು ಮೇಲೆ ಕೆಳಗೆ ಕೊನೆ ಆಗೋಗಿ ಏನೇನೋ ಆಗಿಬಿಟ್ಟು ಇವಾಗ ನೋಡಬೇಕಿನ್ನು ಯಾರು ವಿನ್ನರ್ಸ್ ಅಂತೇಳಿ ನೋಡಬೇಕು. ಬಿಗ್ ಬಾಸ್ ಚೆನ್ನಾಗೇ ನಡೆಯೋದಕ್ಕೆ ಏನಿಲ್ಲ. ಆದರೆ ನಾವು ಪ್ರೀವಿಯಸ್ ಎಪಿಸೋಡ್ಸಲ್ಲಿ ನೋಡಿದ ಹಾಗೆ ಈಗ ಎಷ್ಟೋ ಎಡಿಷನ್ಸ್ ಆಗಿತ್ತಲ್ವ, ಅದರಲ್ಲಿ ಆಗಿರುವಂಥ ಕಷ್ಟಗಳನ್ನೆಲ್ಲ ನೋಡುವಾಗ ಇವ್ರದ್ದು ಏನೂ ಅಲ್ಲ ಈ ಸರ್ತಿ ಕಷ್ಟಗಳು ಏನೂ ಇಲ್ಲ. ನೀವು ನೋಡಿರ್ಬೋದು, ಒಂದು ಸ್ವಿಮ್ಮಿಂಗ್ ಪೂಲಿಗೆ ಹಾಕೋದಾಗಲಿ ಅಥವಾ ಬಿಸಿಲಲ್ಲಿ ನಿಲ್ಲಿಸೋದಾಗಲಿ ಅಂಥದ್ದೆಲ್ಲ ಏನೂ ನಡೆದಿಲ್ಲ. ನಾವು ಅಂದ್ಕೊಳ್ಳಿ ಮೊದಲು ಹೇಗಿತ್ತು ಅಂದರೆ ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾ ಅವ್ರಿಗೆ ಪನಿಷ್ ಮಾಡ್ತಾಯಿದ್ರು. ಆಮೇಲೆ ಮಲಗಿದ್ರ ಸ್ವಲ್ಪ ಚೆನ್ನಾಗಿ ಮಲಗಿದ ಎದ್ದೇಳು ಮಂಜುನಾಥ ಅಂತೇಳಿ ಹಾಡು ಹೇಳಿಬಿಟ್ಟು ಅವರಿಗೆ ಒಂದು ಪನಿಷ್ ಮಾಡ್ತಾಯಿದ್ರು. ಈ ಬಾರಿ ನೀವು ಅಂಥದ್ದನ್ನೆಲ್ಲ ಏನೂ ನೋಡಿಲ್ಲ. ಸರ್, ಇದು ಟಾಪ್ 1, ಟಾಪ್ 2, ಟಾಪ್ 3 ಯಾರು ಬರ್ಬೋದು? ಟಾಪ್ 1 ನೋಡಿ, ಈಗ ಜನಗಳ ವೋಟಿಂಗ್ಸ್ ನೋಡಿದರೆ ಈಗ ವರ್ತೂರಿಗೆ ವೋಟಿಂಗ್ಸ್ ಇದೆ. ನಾನು ವಿನ್ನರ್ ಆಗ್ತೀನಿ, ಫಸ್ಟಿಗೆ ಏನೂ ಇಲ್ಲ, ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿದ ವ್ಯಕ್ತಿಗೆ ವೋಟ್ ಈ ಥರ ಬಂದಿದೆ ಅಂತ ಹೇಳುವಾಗ ಅವ್ರನ್ನ ಇಟ್ಕೊಂಡ್ಬಿಟ್ರು. ಅದು ಒಂದು. ಸೊ ಇವಾಗ ಹೊರಗಡೆ ಬರುವಾಗ ನಿನ್ನೆದು ಮತ್ತು ಇವತ್ತಿನದ್ದು ವೋಟಿಂಗ್ಸ್ ನಿಲ್ಲಿಸಿದಾರಾ ಅಥವಾ ವೋಟಿಂಗ್ ನಿಲ್ಲಿಸಿ 2 ದಿನ ಆಗೋಗಿದೆ ಅಥವಾ ಕೊನೆವರೆಗೂ ವೋಟಿಂಗ್ ನಡೆಯುತ್ತಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ನನಗನ್ಸುತ್ತೆ ಲೈಕ್ ಈಗ ಟಾಪ್ 3 ಅಂತೇಳಿ ನೋಡಿದರೆ ಒಂದು ಸಂಗೀತ, ಶೀಸ್ ನಿನ್ನೆಯಿಂದ ತುಂಬ ಏನು ಹೇಳ್ತಾರೆ ಫೆರೋಷಿಯಸ್ ಆಗಿ, ಆಮೇಲೆ ಸ್ವಲ್ಪ ಏನು ಹೇಳ್ತಾರೆ ತುಂಬ ಚೆನ್ನಾಗಿ ಲೀಡ್ ಮಾಡೋ ಹಾಗೆ ಕಾಣ್ತಾ ಇತ್ತು. ಒಂದು ಏನು ಹೇಳ್ತಾರೆ ಎಲ್ಲರನ್ನೂ ನಾನು ಇದಕ್ಕೆ ಕಂಟ್ರೋಲಿಗೆ ತಗೊಳ್ತೀನಿ ಅನ್ನೋ ಹಾಗೆ ಬಿಹೇವ್ ಮಾಡ್ತಾಯಿದ್ರು. ಅಂದರೆ ಅವರ ಆ್ಯಟಿಟ್ಯೂಡ್ ನೋಡೋ ಗೊತ್ತಾಗ್ತಾ ಇತ್ತು.
ಬಟ್ ಹಾಗಾಗಿ ಗೊತ್ತಾಗಲ್ಲ. ಇದರಲ್ಲಿ 3 ಜನರಲ್ಲಿ ಯಾರ್ದು ಫಸ್ಟಿಗೆ ನೀವು ವೋಟಿಂಗ್ ಮಾಡಿ ಹೊರಗಡೆ ಬಂದವರಲ್ಲಿ ಒಂದು ಸಂಗೀತ ಇರ್ಬೋದು, ಸಂಗೀತ, ವಿನಯ್ ಮತ್ತು ಇವರು ಯಾರು ಇನ್ನೊಬ್ಬರು ತುಕಾಲಿ ಇರ್ಬೋದು. ತುಕಾಲಿ ಇಲ್ಲ, ಸಂಗೀತ ಮತ್ತು ವಿನಯ್ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿದ್ದಾರೆ. ಇನ್ನು ಯಾರಿದ್ದರು ಅವ್ರ ಜೊತೆ? ಡ್ರೋನ್ ಪ್ರತಾಪ್ ಚಾನ್ಸ್ ಇಲ್ಲ, ಸಂತೋಷ್ ಚಾನ್ಸ್ ಇಲ್ಲ. ಸೊ ದಟ್ ಇಸ್ ವಾಟ್ ನನ್ನ ಅಭಿಪ್ರಾಯ. ಆ್ಯಕ್ಚುಯಲ್ ಅಭಿಪ್ರಾಯ ಹೇಗಿದೆ ಅಂತೇಳಿ ಗೊತ್ತಿಲ್ಲ.